ಆ ಒಂದು ಸೆಕ್ಷನ್ ಬಂದ್ಬಿಟ್ಟು ಯಾಕಾದ್ರೂ ಬಂದೆ ಅನ್ನಿಸ್ಬಿಟ್ಟಿದ್ರೆ ಹೊರಗಡೆ ಹೋಗಕ್ಕೂ ಗೊತ್ತಾಗ್ತಾ ಇಲ್ಲ ನನಗೆ. ಆ ಕಡೆ ಈ ಕಡೆ ಎಲ್ಲ ಕಡೆ ಹೋಗಿದ್ದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಚಿ ಸಹನಾ ಲಾಗ್ಸ್. ಇವತ್ತು ಸಂಡೇ, ನಾನು ಸಂಡೇ ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಬನ್ನೇರುಘಟ್ಟಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಇಷ್ಟು ಹತ್ರದಲ್ಲೇ ಇದ್ದು ಹೋಗಿಲ್ಲ. ಆ್ಯಕ್ಚುಲಿ ಒಂದ್ಸಲ ಹೋಗಬೇಕು ಅಂತಲೇ ಹೋಗಿದ್ವಿ. ಇನ್ನು 1 ಕಿಲೋಮೀಟರ್ ಇದೆ, ನನಗೆ ಫುಲ್ ಟ್ರಾಫಿಕ್ ಆಗಿಬಿಟ್ಟಿತ್ತು, ಮಳೆ ಬರೋಂಗೆ ಆಗ್ತಾಯಿತ್ತು. ಸೊ ಹಾಗಾಗಿ ಇನ್ನೊಂದು ಸಲ ಹೋಗೋಣ ಅಂದ್ಬಿಟ್ಟು ವಾಪಸ್ ಬಂದುಬಿಟ್ವಿ. ಹೋಗಲೇ ಇಲ್ಲ. ಇನ್ನೇನೋ ಒಳಗಡೆ ಹೋಗಬೇಕು, ಇನ್ನೊಂದು 1 ಕಿಲೋಮೀಟರ್ ಇದೆ, ಆವಾಗ ವಾಪಸ್ ಬಂದ್ವಿ. ಸೊ ಇವತ್ತು ಹೋಗೋಣ ಅಂದ್ಕೊಂಡಿದ್ದೀವಿ. ಸ್ನಾನ ಎಲ್ಲ ಆಯಿತು, ರೆಡಿಯಾಗಿ ಈಗ ಟಿಫನ್ ಮಾಡ್ಕೊಂಡು ಹೋಗಬೇಕು. ಟಿಫನ್ ರೆಡಿ ಇದೆ. ಕ್ಯಾಪ್ಸಿಕಮ್ ರೈಸು, ಒಂದು ಮೊಟ್ಟೆ ಮತ್ತು ಒಂದು ಹಪ್ಪಳ ತೋರಿಸ್ತೀನಿ ಬನ್ನಿ. ಟಿಫನ್ ಮಾಡಿಕೊಂಡು ಇವಾಗ ಹೊರಡಬೇಕು. ಸೊ ನಿಮ್ಮನ್ನು ಇವತ್ತು ಜೊತೆ ಕರ್ಕೊಂಡು ಹೋಗ್ತೀನಿ ಬನ್ನೇರುಘಟ್ಟಗೆ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕ್ಯಾಪ್ಸಿಕಮ್ ರೈಸು, ಒಂದು ಹಪ್ಪಳ ಮತ್ತು ಒಂದು ಮೊಟ್ಟೆ. ಈಗ ಇದನ್ನು ತಿಂದ್ಕೊಂಡು ಅದಾದಮೇಲೆ ಒಂದು ಬಾಳೆಹಣ್ಣು ತಿಂದುಬಿಟ್ರೆ ಪವರ್ ಪ್ಯಾಕ್ ಬ್ರೇಕ್ಫಾಸ್ಟ್ ಆಗುತ್ತೆ. ಮತ್ತು ಔಟ್ಸೈಡ್ ಏನೂ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗಲ್ಲ. ಇಲ್ಲಾಂದರೆ ಹೊಟ್ಟೆ ತುಂಬಿಲ್ಲ ಅಂತಂದರೆ ಔಟ್ಸೈಡ್ ತಿನ್ನಬೇಕು ಅಂತ ಅನ್ನಿಸ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ಇದನ್ನು ತಿನ್ಕೊಂಡ್ರೆ ಹೊಟ್ಟೆ ಫಿಲ್ ಆಗುತ್ತೆ. ಹೊರಗಡೆ ಚಿಕ್ಕ ಪುಟ್ಟ ಸ್ನ್ಯಾಕ್ಸ್ ತಿನ್ಬೋದು, ಹೊರಗಡೆನೇ ಊಟ ಮಾಡಬೇಕಂತ ಅನಿಸಲ್ಲ. ಸೊ ಇವಾಗ ತಿನ್ಕೊಂಡು ರೆಡಿಯಾಗಿ ಹೊರಡೋಣ ಬನ್ನಿ. ಸೊ ಇವಾಗ ಹೊರಡೋದಕ್ಕೆ ಕ್ವಿಕ್ಕಾಗಿ ರೆಡಿ ಆಗ್ತಾಯಿದ್ದೀನಿ ನಾನು. ಏನು ಮೇಕಪ್ ಎಲ್ಲ ಏನಿಲ್ಲ, ಜಸ್ಟು ಮಾಯ್ಶ್ಚರೈಸರ್ ಕ್ರೀಮ್ ಹಾಕ್ಕೊಂಡು ಇಯರಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗೋದಷ್ಟೇ. ಸೊ ಬೇಗ ರೆಡಿ ಆಗೋಣ. ಮಾಯ್ಶ್ಚರೈಸರ್ ಕ್ರೀಮು ಇದು ನನಗೆ ಡರ್ಮಟಾಲಜಿಸ್ಟ್ ರೆಕಮೆಂಡ್ ಮಾಡಿರೋದು. ನಂದು ಆ್ಯಕ್ನಿ ಪ್ರೋನ್ ಸ್ಕಿನ್ ಆಗಿರೋದ್ರಿಂದ ನಾನು ಈ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ಫೇಸಿಗೆ. ನಾನು ಲಿಪ್ ಲೈನರ್ ಹಾಕೊಳ್ಳೋಣ ಅಂತ ನೋಡಿದೆ, ಇದು ಫುಲ್ಲು ಎಲ್ಲ ಊಟೋಗ್ಬಿಟ್ಟಿದೆ. ಅದಕ್ಕೆ ಮತ್ತೆ ಬೆಂಡ್ ಮಾಡ್ತಾಯಿದ್ದೀನಿ. ಎಷ್ಟೇ ಆದರೂ ಬೆಂಡ್ ಇದೇ ಆಗ್ತಾಯಿಲ್ಲ ಇಲ್ಲಿ. ಫೈನಲಿ ಇಷ್ಟು ಬಂತು. ಹಾಕೋತೀನಿ ಈಗ. ನಾನಿವತ್ತು ಲಿಪ್ ಲೈನರ್ನೇ ಲಿಪ್ಸ್ಟಿಕ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಒಳಗಡೆ ಫಿಲ್ ಮಾಡೋದಕ್ಕೂ ಲಿಪ್ ಲೈನರೇ ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ಗ್ಲಾಸಿ ಫಿನಿಶ್ ಬರೋದಕ್ಕೆ ನಾನು ಲಿಪ್ ಬಾಮ್ ಯೂಸ್ ಮಾಡ್ತಾಯಿದ್ದೀನಿ. ಹಿಂಗೆ ಹಾಕ್ಬಿಟ್ಟು ಹಿಂಗೆ ಮಾಡಿಬಿಟ್ರೆ ರೆಡಿ. ನಾನು ಆ್ಯಕ್ಚುಲಿ ಸನ್ಸ್ಕ್ರೀನ್ ಹಾಕ್ಕೊಳ್ಳೋದು ಬೇಡ ಅಂದ್ಕೊಂಡಿದ್ದೆ, ಬಟ್ ಹೊರಗಡೆ ಬಿಸಿಲು ಸಿಕ್ಕಾಬಟ್ಟೆ ಇದೆ. ಇವತ್ತು 3-4 ದಿನದಿಂದ ಬಿಸಿಲಿರಲಿಲ್ಲ. ಇವತ್ತು 3-4 ದಿನದ್ದು ಸೇರಿಸಿ ಒಟ್ಟಿಗೆ ಬಿಸಿಲು ಬಂದಿದೆ. ಸೊ ಹಾಗಾಗಿ ಸನ್ಸ್ಕ್ರೀನ್ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಮತ್ತು ಲಾಸ್ಟ್ ಮಾಡ್ತಿದ್ದೆ, ಇದೊಂದು ವಾಚು ನನ್ನ ತಮ್ಮ ಕೊಟ್ಟಿದ್ದು, ತುಂಬ ಹಳೆ ವಾಚು. ಇದೊಂದು ಬ್ರೇಸ್ಲೆಟ್. ಸಾರಿ ಗೈಸ್, ನಾನು ಸನ್ಸ್ಕ್ರೀನ್ ಹಾಕಿರೋದು, ಇಯರಿಂಗ್ಸ್ ಎಲ್ಲ ಚೇಂಜ್ ಮಾಡಿರೋದು, ಹೇರ್ ಸ್ಟೈಲ್ ಮಾಡ್ಕೊಂಡಿರೋದು, ಇದೆಲ್ಲ ವೀಡಿಯೋ ಆಗಿದೆ ಅಂದ್ಕೊಂಡೆ. ಆಮೇಲೆ ಎಡಿಟಿಂಗ್ ಮಾಡುವಾಗ ನೋಡ್ತಾ ಇದ್ದೀನಿ ವೀಡಿಯೋನೇ ಆಗಿಲ್ಲ. ಸೊ ವೆರಿ ಸಾರಿ. ಮತ್ತು ಇವತ್ತು ನನ್ನ ಬರ್ತಡೇಗೆ ನಾನೇ ತಗೊಂಡಂಥ ಶೂ ಹಾಕೋತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಹಾಕೋತಾ ಇದ್ದೀನಿ ಅಷ್ಟೇ. ಈಗ ರೆಡಿ, ಈಗ ಹೊರಡೋದಷ್ಟೇ. ಲೇಟ್ ಆಗಿಬಿಟ್ಟಿದೆ. ಇನ್ನು ನಾನು ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮನೇಲಿ ಹೋಗಿದ್ದಾರೆ. ಬಾಯ್. ಮಧ್ಯಾಹ್ನ ಬಿಟ್ಟರೆ ಟ್ರಾಫಿಕ್ ಇಲ್ಲ ಅಂದ್ಕೊಂಡು ಬಂದ್ವಿ. ಗಾಯ್ಸ್, ಹೋದ ಸಲ ಬಂದ್ಬಿಟ್ಟು ಇಲ್ಲಿಗೆ
ಇವತ್ತೇನು ಟ್ರಾಫಿಕ್ ಇಲ್ಲ, ನೋಡೋಣ ಇವತ್ತಾದರೂ ಹೋಗ್ತೀವ ಏನಾಗುತ್ತೆ ಒಳಗಡೆ ಅಂತ. ಗೈಸ್ ಇವತ್ತು ಟ್ರಾಫಿಕ್ಕು, ಇವತ್ತಾದರೂ ಹೋಗ್ತಿಲ್ವೋ ಇಲ್ವೋ ಗೊತ್ತಿಲ್ಲ. ಇವತ್ತು ತುಂಬ ಟ್ರಾಫಿಕ್ ಇದೆ ಈ ರೋಡಲ್ಲಿ. ನಾವು ಯಾವಾಗ ಬನ್ನೇರುಘಟ್ಟಕ್ಕೆ ಬರ್ಬೇಕು ಅಂದ್ಕೊಂಡ್ರು ಹಿಂಗೆ ಟ್ರಾಫಿಕ್ ಇರುತ್ತೆ. ನೋಡಿ ಎಕ್ಸಾಕ್ಟಾಗಿ ನೋಡಿ, ಇಲ್ಲೇ ನಾವು ಮಾಡಿರೋ ಫಸ್ಟ್ ಮಿಸ್ಟೇಕು. ಆ್ಯಕ್ಚುಲಿ ಇನ್ನೊಂದು ಪಕ್ಕದ ರೋಡಿಗೆ ಹೋಗಿ ರೈಟ್ ಟರ್ನ್ ತಗೋಬೇಕಾಗಿತ್ತು. ನಾವು ಮೊದಲನೇ ಸಲ ಸಿಗುತ್ತಲ್ಲ, ಅದೇ ಪೋಸ್ಟ್ರು ನೋಡಿದ್ವಲ್ಲ, ಸೊ ಪೋಸ್ಟ್ರ್ ಇದೆ ಅಂತಂತಂದರೆ ಇಲ್ಲೇ ಬನ್ನೇರುಘಟ್ಟಕ್ಕೆ ಹೋಗೋದು ಅಂತ ಹೋಗ್ಬಿಟ್ಟಿದ್ದೀವಿ. ಒಳಗಡೆ ಓದೋ ಒಂದು 15 ಕಿಲೋಮೀಟರ್ ಒಳಗಡೆ ಹೋಗ್ಬಿಟ್ಟು ಗೂಗಲ್ ಮ್ಯಾಪೇ ಹಾಕಿಲ್ಲ, ಎಲ್ಲ ಮೇನ್ ರೋಡಲ್ಲಿ ಅಲ್ಲೇ ಇರೋದು ಅಂದರೆ ಈಗ ಸಿಗುತ್ತೆ ಅಂತ ಓದೋ ಬಟ್ ಹೋಗಿದ್ದಕ್ಕೆ ಆ ಕಡೆ ಎಲ್ಲ ನೋಡ್ದಂಗಾಯಿತು. ನಾವು ಬೆಂಗಳೂರಲ್ಲಿ ಇದ್ದೀವಿ ಅನ್ನೋ ಥರನೇ ಫೀಲ್ ಆಗಲ್ಲ. ಆ ಕಡೆ ರೋಡ್ ಹೋದರೆ ಎಲ್ಲ ಒಂಥರ ಹಳ್ಳಿಗೆ ಹೋಗಿರೋ ಫೀಲ್ ಆಗುತ್ತೆ. ಸುತ್ತ ನೇಚರ್ ಎಲ್ಲ ಚೆನ್ನಾಗಿತ್ತು. ಹೋಗಿದ್ದಕ್ಕೆ ಏನು ಮೋಸ ಆಗಿಲ್ಲ, ಬಟ್ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯ್ತು ಗೈಸ್. ಇಲ್ಲಿ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಮಾನ್ಸೂನ್ ಟೈಮಲ್ಲೆಲ್ಲ ಮಳೆ ಚಳಿ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ವೆದರು. ನೋಡಿ ಇದನ್ನ ನೋಡೇ ನಾವು ಯಾಮಾರಿದ್ದು. ಹಿಂಗಿರ್ತಾ ಫುಲ್ ರೋಡ ಫುಲ್ ಇತ್ತು ಇದೇ ಥರ. ಸೊ ಇವಾಗ ಸಿಗುತ್ತೆ ಅಂದ್ಕೊಂಡು ಹೋದ್ವಿ. ಯಾವಾಗ ಸಿಗ್ಲಿಲ್ವೋ ಹೋಗ್ಲಿ ಅಪ್ಪ, ಫಸ್ಟು ಗೂಗಲ್ ಮ್ಯಾಪ್ ಹಾಕ್ಬಿಡೋಣ ಅಂತ ಹಾಕಿ ನೋಡಿದ್ರೆ ಏನಾಯಿತು ಗೊತ್ತಾ ಗೈಸ್, ನಾವು ಆಲ್ರೆಡಿ ತುಂಬ ದೂರ ಬಂದ್ಬಿಟ್ಟಿದ್ದೀವಿ. ಇದು ಮತ್ತೆ ಇನ್ನು ಹಾಫ್ ಆನ್ ಅವರ್ ತೋರಿಸ್ತೈತೆ. ಈ ಬನ್ನೇರುಘಟ್ಟ ನೋಡೋ ಅದೃಷ್ಟನೇ ಇಲ್ಲೋ ಏನೋ ಗೊತ್ತಿಲ್ಲ, ಒಂದು ಕಡೆ ನಿಲ್ಲಿಸಿದ್ದೀವಿ. ಈಗ ಗೂಗಲ್ ಮ್ಯಾಪ್ ಹಾಕಿ ನೋಡಿದ್ರೆ ಇನ್ನು ಹಾಫ್ ಆನ್ ಅವರ್ ತೋರಿಸ್ತೈತೆ. 2:15 ಹೋಗ್ತೀವಂತೆ. ಈ ಬನ್ನೇರುಘಟ್ಟ ನೋಡೋದು ಸಾಕು, ಈ ಟ್ರಾಫಿಕ್ಕು ಇದರಲ್ಲಿ ಸುತ್ತಾಡೋದು ಸಾಕು ಬಿಸಿಲಲ್ಲಿ ಅನ್ನಿಸ್ಬಿಟ್ಟೈತೆ. ಸಿಕ್ಕಾಬಟ್ಟೆ ಬಿಸಿಲು ಬೇರೆ. ನೋಡೋಣ, ನಾವಿವತ್ತು ಬನ್ನೇರುಘಟ್ಟ ಪಾರ್ಕ್ ನೋಡಲ್ಲ ಅನಿಸುತ್ತೆ, ಎಲ್ಲೆಲ್ಲೋ ಸುತ್ತಾ ಇದ್ದೀವಿ. ಆಮೇಲೆ ಅಲ್ಲೆಲ್ಲೋ ಹೋಗಾದ್ಮೇಲೆ ತುಂಬ ದೂರ ಒಂದು 10 ಕಿಲೋಮೀಟ್ರ್ ಹೋಗಾದ್ಮೇಲೆ ಗೊತ್ತಾಯಿತು. ಅವ್ರು ಹೇಳಿದ್ರು ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ ಅಂತ ಸರ್ಚ್ ಮಾಡಿ ಆವಾಗ ಡೈರೆಕ್ಷನ್ ತೋರಿಸುತ್ತಲ್ಲ ಅಲ್ಲಿ ಹೋಗಿ ಅಂತ. ಇವಾಗ ಅಲ್ಲಿಂದ ಹೋಗ್ತಾ ಇದ್ದೀವಿ. ಆಲ್ರೆಡಿ 10 ಕಿಲೋಮೀಟ್ರಷ್ಟು. ಇವಾಗ ಏನು ಮಾಡೋದು, ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಅಯ್ಯೋ ಇದು ನೋಡೋಷ್ಟೊತ್ತಿಗೆ ಸಾಕು ಹೋಗ್ಬಿಡುತ್ತೆ ಅನಿಸುತ್ತೆ. ನೋಡೋ ಎಕ್ಸೈಟ್ಮೆಂಟೇ ಹೋಗ್ಬಿಡುತ್ತೆ ಅನಿಸುತ್ತೆ. ಆಗಿದೆ ಇವಾಗ. ನೀವೇನಾದರೂ ಬನ್ನೇರುಘಟ್ಟ ಪಾರ್ಕ್ಗೆ ಝೂಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ ನಮ್ಮ ಥರ ಮಿಸ್ಟೇಕ್ ಮಾಡಬೇಡಿ. ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ ಅಂತ ಟೈಪ್ ಮಾಡಿ ಗೂಗಲಲ್ಲಿ. ಅಪ್ಪ ಗೈಸ್ ಫೈನಲಿ ರೀಚ್ ಆದೋ. ಬರೋಷ್ಟೊತ್ತಿಗೆ ಸಾಕಾಗೋಯಿತು. ಅಯ್ಯಪ್ಪ, ಎಲ್ಲಿ ಮಿಸ್ಟೇಕ್ ಮಾಡಿದ್ದು ಅಂತ ತೋರಿಸ್ತೀನಿ ನೋಡಿ. ನಾವೀಗ ಬರ್ತಾ ಇದ್ದೀವಲ್ಲ, ಆ ರೋಡಿಗೆ ಬರಬೇಕಾಯ್ತು. ಮಿಸ್ ಆಗಿ ಅದ್ರ ಪಕ್ಕದ ರೋಡು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಬೋರ್ಡು, ಅದು ನೋಡ್ಕೊಂಡು ಹೋಗ್ಬಿಟ್ಟಿದ್ದೀವಿ ಗೈಸ್. ಇದಾದ್ಮೇಲೆ ನಾನು ಜಾಸ್ತಿ ಮಾತಾಡಲ್ಲ. ಇನ್ಮೇಲೆ ಝೂವಲ್ಲಿ ನಾವೇನೇನು ನೋಡಿದ್ವಿ, ಯಾವ್ಯಾವ ಪ್ರಾಣಿಗಳಿದೆ ಅದನ್ನು ನಿಮಗೂ ತೋರಿಸ್ತೀನಿ ಬನ್ನಿ. ಗೈಸ್ ಫುಲ್ಲಿ ನೋಡಿದ್ವಿ. ಈಗ ಚಿಕ್ಕ ವಯಸ್ಸಲ್ಲಿ ಝೂವಲ್ಲಿ ನೋಡಿದ್ದು, ಮೈಸೂರು ಝೂವಲ್ಲಿ. ಅದಾದಮೇಲೆ ಇವಾಗಲೇ ನೋಡಿದ್ದು. ಚಿಕ್ಕ ವಯಸ್ಸಲ್ಲಿ ಅಷ್ಟು ನೆನಪಿರಲಿಲ್ಲ.
ಯಪ್ಪ ದೇವ್ರೆ ಭಯ ಆಗುತ್ತಪ್ಪ, ಸಿಕ್ಕಾಪಟ್ಟೆ ದೊಡ್ಡದು ಹುಳಿ. ಹೊರಗಡೆ ಕರ್ಕೊಂಡು ಹೋಗ್ಬೇಕಾ? ಹಾಂ ಬರ್ತೀಯಾ? ಬಾ ಹೋಗೋಣ. ಹ್ಞೂ ಅಂದ. ಹ್ಞೂ ಹ್ಞೂ ಗೈಸ್, ಇದೆಲ್ಲ ಹಾವಿನ ಸೆಕ್ಷನು. ನನಗೆ ಮೊದಲೇ ಹಾವಂದರೆ ಭಯ, ಅದಕ್ಕೆ ನಾನು ಇಲ್ಲಿಗೆ ಹೋಗ್ತಾ ಇಲ್ಲ. ಅಪ್ಪ ಮೈಯೆಲ್ಲ ಜುಮ್ ಅಂತೈತೆ. ಹಾವಿನ ಸೆಕ್ಷನ್ ನಾನು ಹೋಗ್ತಾ ಇಲ್ಲ. ಬೇರೆ ಕಡೆ ಪಕ್ಷಿಗಳಿರೋ ಕಡೆ ಹೋಗ್ತಾ ಇದ್ದೀನಿ. ನೀವು ಹಾವಿನ ಸೆಕ್ಷನ್ ಬಂದ್ಬಿಟ್ಟು ಯಾಕಾದ್ರೂ ಬಂದೆ ಅನ್ನಿಸ್ಬಿಟ್ಟಿದ್ರೆ ಹೊರಗಡೆ ಹೋಗೋಕ್ಕೂ ಗೊತ್ತಾಗ್ತಾ ಇಲ್ಲ ನನಗೆ. ಆ ಕಡೆ ಈ ಕಡೆ ಎಲ್ಲ ಕಡೆ ಹಾವಿದೆ.
ಇವತ್ತಿನ ವಿಡಿಯೋ ನೋಡಿದ್ರಲ್ಲ, ಬನ್ನೇರುಘಟ್ಟ ಝೂದು ಟೂರು ಹೆಂಗಿತ್ತು, ನಾವೇನು ನೋಡೋದಕ್ಕೆ ಏನೇನೆಲ್ಲ ಅವಸ್ಥೆ ಪಟ್ವಿ ಅಂತ. ಸಿಕ್ಕಾಪಟ್ಟೆ ಅವಸ್ಥೆ ಪಟ್ವಿ. ಇದು 2ನೇ ಸಲ ಬಂದಿದ್ದು, ಆದರೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಆದರೂ ಹೆಂಗೋ ಮಾಡಿ ಸಾಹಸ ಮಾಡಿ ನೋಡಿದ್ದೀವಿ. ಇಲ್ಲಿ ಎಲ್ಲ ಕವರ್ ಮಾಡಿದ್ದೀನಿ ಎಕ್ಸೆಪ್ಟ್ ಸ್ನೇಕ್ಸ್ದು ಬಿಟ್ಟು. ಬಿಕಾಸ್ ನನಗೆ ಹಾವಂದರೆ ತುಂಬ ಭಯ. ನಾನು ಆ ಕಡೆ ಇರೋ ಕಡೆ ಎಲ್ಲ ಹಿಂಗೆ ಹೋಗಿದ್ದೀನಿ. ಆ ಕಡೆ ಮಾತ್ರ ಕವರ್ ಮಾಡೋಕ್ಕಾಗಿಲ್ಲ ನನಗೆ. ಆ ಕಡೆ ಅದನ್ನು ನೋಡಿ ಫೋಟೋ ನೋಡೋಕ್ಕೆ ಆಗಲ್ಲ. ಇನ್ನು ಅದನ್ನು ನೋಡಿ ಝೂಮ್ ಹಾಕಿ ಫೋಟೋ ತೆಗಿಯೋಕ್ಕಂತೂ ನನಗೆ ಅಷ್ಟು ಧೈರ್ಯ ಅಂತೂ ಇಲ್ಲ. ಅದೊಂದು ಬಿಟ್ಟು ಇನ್ನೆಲ್ಲ ಕವರ್ ಮಾಡಿದ್ದೀನಿ. ನೀವು ನನ್ನ ವಿಡಿಯೋ ನೋಡಿದ್ರೆ ಸಾಕು, ಬನ್ನೇರುಘಟ್ಟ ಫುಲ್ ನೋಡ್ದಂಗೆ ಆಗುತ್ತೆ. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಟೇಕ್ ಕೇರ್. ಮತ್ತು ಈ ವಿಡಿಯೋ ಯಾರೆಲ್ಲ ವನ್ಯಜೀವಿ ಸಂರಕ್ಷಣೆಯಲ್ಲಿರ್ತಾರೋ, ಯಾರೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೋ ಅವರಿಗೆ ಈ ವಿಡಿಯೋ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಬಾಯ್, ಟೇಕ್ ಕೇರ್.